ಇಲ್ಲ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಇದೆ, ಹೈಕೋರ್ಟಲ್ಲೂ ಕೇಸ್ ನಡೀತಾ ಇದೆ. ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ, ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು. ಇವತ್ತು IT ಸಿಟಿ, BT ಸಿಟಿ ಅಂತ ಬೆಂಗಳೂರಿಗೆ ಬಂದಿರೋಂಥದ್ದು. ಬೆಂಗಳೂರು ವೆಸ್ಟ್ಗೆ ಬಂದಿಲ್ಲ, ಅದು ಬೆಂಗಳೂರು ಈಸ್ಟ್ಗೆ ಬಂದಿಲ್ಲ, ಅದು ಇಡೀ ಬೆಂಗಳೂರಿಗೆ ಬಂದಿರೋಂಥದ್ದು IT ಸಿಟಿ, BT ಸಿಟಿ, ಗಾರ್ಡನ್ ಸಿಟಿ ಅಂತ. ನೀವು ಅದನ್ನ 5 ಭಾಗ ಈಸ್ಟ್, ವೆಸ್ಟ್, ನಾರ್ತ್ ಹಿಂಗೆಲ್ಲ ಮಾಡಿದ್ಮೇಲೆ ಆ ಬ್ರ್ಯಾಂಡ್ ಎಲ್ಲಿ ಇರ್ತದೆ? ಮತ್ತು ಆಡಳಿತ ವಿಕೇಂದ್ರೀಕರಣ ಮಾಡ್ತೀರಿ ಅಂತ ಹೇಳಿದ್ರು. ವಿಕೇಂದ್ರೀಕರಣ ಎಲ್ಲ ನಡೀತದೆ. 74th ಅಮೆಂಡ್ಮೆಂಟ್ ಪ್ರಕಾರ ಅಧಿಕಾರವನ್ನ ನಾವು ಕಾರ್ಪೊರೇಷನ್ಗೆ, ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕು. ಇಲ್ಲಿ CMఏ ಅದಕ್ಕೆ ಸೂಪರ್ ಮೇಯರ್. ಇವಾಗ CM ಅಲ್ಲ, ಅವರು ಸೂಪರ್ ಮೇಯರ್. ಅವರು ಈಗ ಸೂಪರ್ ಮೇಯರ್ ಪವರ್ಸ್ ಎಲ್ಲ ಹೋಗ್ಬಿಟ್ಟು ನೆನ್ನೆ ಸಭೆಯಲ್ಲಿ ಏನಾಯ್ತು, ಸೂಪರ್ ಮೇಯರ್ ಒಂದು ಡಿಸಿಷನ್ ಏನೇನು ಅಜೆಂಡಾ ಇಟ್ಟಿದ್ರು ಅದನ್ನ ಸರ್ಕಾರಕ್ಕೆ ಕಳಿಸ್ತಾರಂತೆ. ಸರ್ಕಾರ ಯಾರು? ಮತ್ತೆ ಸಿದ್ದರಾಮಯ್ಯದು. ಇಲ್ಲೂ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯನೇ ಅಧ್ಯಕ್ಷರು, ಅಲ್ಲೂ ಅವರೇ. ಅಂದ್ರೆ ಇದನ್ನ ಏನಂತಾರೆ ನಾವು? ಆಕ್ಚುಲಿ ಚುನಾಯಿತ ಪ್ರತಿನಿಧಿ ಯಾರಿರ್ತಾರೋ ಸ್ಥಳೀಯ ಸಂಸ್ಥೆಗಳು, ಅವರು ಪ್ರಪೋಸಲ್ ಅನ್ನ ಸರ್ಕಾರಕ್ಕೆ ಕಳಿಸುವಂಥದ್ದು ಇದುವರೆಗೂ ನಡೆದಂತ ಪದ್ಧತಿ ರಾಜ್ಯದಲ್ಲಿ. ಅದು ಪಂಚಾಯಿತಿಯಿಂದ ಹಿಡಿದು ಕಾರ್ಪೊರೇಷನ್. ಈಗ ಅದನ್ನು ಬದಲಾವಣೆ ಮಾಡಿದ್ದಾರೆ ನೋಡಿ. ಕಾರ್ಪೊರೇಷನ್ ಇಂದ ಟನಲ್ ರೋಡ್ ತೆಗೆದುಬಿಟ್ಟಿದ್ದಾರೆ, ಕಾರ್ಪೊರೇಷನ್ ಇಂದ ಮೇಜರ್ ರೋಡ್ ತೆಗೆದುಬಿಟ್ಟಿದ್ದಾರೆ, ಕಾರ್ಪೊರೇಷನ್ ಇಂದ ಫ್ಲೈಓವರ್ ತೆಗೆದುಬಿಟ್ಟಿದ್ದಾರೆ. ಸ್ಥಾಯಿ ಸಮಿತಿಗೆ 5 ಕೋಟಿ ಲಿಮಿಟ್ ಮಾಡಿದ್ದಾರೆ, ಮೇಯರ್ಗೆ 10 ಕೋಟಿ ಲಿಮಿಟ್ ಮಾಡಿದ್ದಾರೆ. ಉಳಿದಿದ್ದೆಲ್ಲ ಇವ್ರು ನುಂಗದು, ಜಾಸ್ತಿದೆಲ್ಲ ಇವ್ರು ನುಂಗದು, ಕಡಿಮೆದೆಲ್ಲ ಇವ್ರು ಮಾಡಬೇಕು. ಇಷ್ಟು ದಿನ ಯಾವುದೇ ಪ್ರಾಜೆಕ್ಟ್ ಕಾರ್ಪೊರೇಷನ್ ಮಾಡಿದ್ರು ಕೂಡ ಅದು 100 ಕೋಟಿ ಆಗಲಿ 1000 ಕೋಟಿ ಆಗಲಿ ಕೌನ್ಸಿಲ್ ಅಲ್ಲಿ ಪಾಸ್ ಮಾಡಿ, ಅದು ಸಮಿತಿಗೆ ಹೋಗಿ, ಅದು ಮೇಯರ್ಗೆ ಹೋಗಿ ಅಪ್ರೂವ್ ಆಗಿ ಅದು ಸರ್ಕಾರಕ್ಕೆ ಹೋಗ್ತಾಯಿತ್ತು, ಫಾರ್ಮಾಲಿಟಿಗಷ್ಟೇ, ರೂಲ್ಸ್ ಪ್ರಕಾರ. ಆದರೆ ಇಂಪ್ಲಿಮೆಂಟ್ ಮಾಡುವಂಥದ್ದು, ಅದಕ್ಕೆ ಹಣ ವಿನಿಯೋಗ ಮಾಡೋದು ಎಲ್ಲ ಕಾರ್ಪೊರೇಷನ್ ಇದ್ದಿದ್ದು. ಅದರಿಂದ ಇದೊಂಥರ ಅಧಿಕಾರ ವಿಕೇಂದ್ರೀಕರಣ ಅಲ್ಲ, ಅಧಿಕಾರನ ಒಂದು ಕಡೆ ಮುಖ್ಯಮಂತ್ರಿ ಕಡೆ ತಿರುಗಿಸಿದ್ದಾರೆ ಅಷ್ಟೇ ನೆನ್ನೆ ಸಭೆಯಲ್ಲಿ. ಅದಕ್ಕೆ ನಾವು ಇದು ಸರಿ ಇಲ್ಲ, ಪವರ್ನ ಸ್ಥಳೀಯ ಸಂಸ್ಥೆಗೆ ಕೊಡಬೇಕಾಯ್ತು, ಅದನ್ನ ಕಿತ್ಕೊಂಡಿದ್ದೀರಾ ಅಂತಾನೆ ನಾವು ವಿರೋಧ ಮಾಡಿದ್ವಿ. ನಾವು ಅಭಿವೃದ್ಧಿ ವಿರೋಧಿ ಅಲ್ಲ. ಇವ್ರ ಯೋಗ್ಯತೆಗೆ ಅಭಿವೃದ್ಧಿ ಮಾಡೋದಾದ್ರೆ 2 ವರ್ಷದಿಂದ ಏನು ಮಣ್ಣು ತಿಂತಾ ಇದ್ರೆ ಇವರು? ಹಳ್ಳ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ರಸ್ತೆಯಲ್ಲಿ ಬಿದ್ದಿರೋ ಕಸ ಎತ್ತಕ್ಕೆ ಹೋಗ್ತಾ ಇಲ್ಲ. ಅಭಿವೃದ್ಧಿ ವಿರೋಧಿಗಳಂತೆ ಬಿಜೆಪಿಯವರು. ಗುಂಡಿ ಮುಚ್ಚಿರಿ, ಆಯ್ತು ನಾವು ಅಭಿವೃದ್ಧಿ ವಿರೋಧಿ, ನೀವು ಗುಂಡಿ ಮುಚ್ಚಿ ನೋಡೋಣ. ದಮ್ಮಿದ್ರೆ ಗುಂಡಿ ಮುಚ್ಚಿ ತೋರಿಸಿ, ಫಸ್ಟ್ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗುಂಡಿ ಮುಚ್ಚಿ ತೋರಿಸಿ. ನೆನ್ನೆ ಎಷ್ಟು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂದ್ರೆ, ನೆನ್ನೆ ಮಳೆ ಬರ್ತಾ ಇದೆ, ಜಲಾವೃತ ಇದೆ, ಮಳೆ ಬಂದು ನೀರು ತುಂಬಿದೆ, ಅಲ್ಲಿ ಟಾರ್ ಆಗ್ತಾ ಇದೆ. ಕೇಳಿದ್ರೆ ಎಂದನ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದರಲ್ಲೇ ಮಳೆ ಬಂದು ನೀರು ತುಂಬಿದ್ರು ಟಾರ್ ಹಾಕುವಂತ ಒಂದು ಟೆಕ್ನಾಲಜಿಯನ್ನ, ಇದು ಅಮೆರಿಕಾದಲ್ಲೂ ಇಲ್ಲ, ಲಂಡನ್ನಲ್ಲೂ ಇಲ್ಲ, ಜಪಾನಲ್ಲೂ ಇಲ್ಲ, ಅಂತ ಟೆಕ್ನಾಲಜಿ ನಮ್ಮ ಇಂಡಿಯಾಗೆ ತಂದಿದ್ದಾರೆ. ನಾನು ಅವರಿಗೆ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ವಿಚಾರವಾಗಿ. ಅದನ್ನ ನೋಡಿ, ಅದನ್ನ ಕೊಟ್ರೆ ನಾನು ಅಮೆರಿಕ ಕಳಿಸ್ತೀನಿ. ಪಾಪ ಅಮೆರಿಕಾದವರು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ ಮಳೆಯಲ್ಲಿ ಟಾರ್ ಹಾಕೋದನ್ನ. ನೋಡಿ, ಟಾರ್ಗೆ ಒಂದು ಕೆಪಾಸಿಟಿ ಇರ್ತದೆ, ಅದಕ್ಕಿಷ್ಟು ಹೀಟ್ ಇರಬೇಕು. ನಾನು ಇಲ್ಲಿ ಪಾಠವಾಗಿ ನನಗೆ ಫೋನ್ ಮಾಡಿದೆ, ನಾನು ಅಧಿಕಾರಿಗಳಿಗೆ. ಅವನೇನು ಹೇಳ್ದ, ಸರ್ ಜಲ್ಲಿ ಎಲ್ಲ ನೆಂದೋಗ್ಬಿಟ್ಟಿದೆ, ನಾವು ಅದನ್ನ ಇದಕ್ಕೆ ಹಾಕಕ್ಕಾಗಲ್ಲ, ಮಿಷಿನ್ಗೆ ಹಾಕಕ್ಕಾಗಲ್ಲ, ಅದು ಹೀಟ್ ಬೇಕು ನಮಗೆ ನನಗೆ ಹೇಳಿದ್ರು. ಅದೇ ಅಧಿಕಾರಿ ಹೇಳಿದ್ರು, ಅದೇ ಅಧಿಕಾರಿ ಹೇಳಿದ್ದಾರೆ. ನನಗೂ ಗೊತ್ತಿದೆ ಕೋಲ್ಡ್ ಟಾರ್ ಹಾಕೋದು ಅಂತ. ಕೋಲ್ಡ್ ಟಾರ್ ನಾನು ನಿಂತಿರೋ ನೀರಿಗೆಲ್ಲ ಹಾಕೋದು ನಾನು ನೋಡಿದ್ದೀನಿ. ನಾವು ಇವ್ರಿಗಿಂತ ಇವರು ಮೊನ್ನೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ. ನಾನು 10-15 ವರ್ಷದಿಂದಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ. ನಾನು ನಿಂತಿರೋ ನೀರಿಗೆ ಹಾಕಕ್ ಬರಲ್ಲ.
ಡ್ರೈ ಆಗಿರುವಂತ ಇದಕ್ಕೆ ಮಳೆಗಾಲದಲ್ಲಿ ಹಾಕುವಂಥದ್ದು. ಅದು ಗ್ಯಾರಂಟಿ ಇಲ್ಲ, ಅದು ಫೇಲ್ ಆಗಿದೆ. ಅದು ತಂದು ನಮ್ಮ ಕಾಲದಲ್ಲಿ ನಾವು ಹಾಕಿದ್ರೆ ಅದು ಫೇಲ್ ಆಗಿದೆ. ಅದು ಪಕ್ಕ ಇರಲ್ಲ, ಅದು ಟೆಂಪರವರಿ ಅದೇ ಅಷ್ಟೇ. ಒಂದು ವಾರಕ್ಕೆ 15 ದಿನಕ್ಕೆ ಕಿತ್ತೋಗ್ಬಿಡ್ತದೆ. ಈ ಅಧಿಕಾರಿಗಳ ಮಾತು ಕೇಳ್ಕೊಂಡು ಈ ಟೆಕ್ನಾಲಜಿ ಯಾರಿಗೋ ಕಾಸು ಮಾಡ್ಕೊಳಕ್ಕೆ ಕೊಡೋವಂಥ ದುಡ್ಡು ಅಷ್ಟೇ. ಅಲ್ಲಿ ಹಾಕಿದ್ದೀನಿ, ಕಿತ್ತೋಯ್ತು, ದುಡ್ಡು ಮಾತ್ರ ಕಾರ್ಪೊರೇಷನ್ ದುಡ್ಡು ಹೋಗ್ತದೆ, ಖಾಲಿ ಆಗ್ತದೆ ಅಷ್ಟೇ.